ಹಾಯ್ ಎಲ್ಲರಿಗೂ, ಯಾರೆಲ್ಲ ಟೈಲರ್ಸ್ ಇದ್ದೀರಾ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂದರೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಏನಂತ ಅಂದರೆ ತುಂಬ ಜನ ಟೈಲರ್ಸು ಡೇ ಟೈಮನ್ನು ತುಂಬ ವೇಸ್ಟ್ ಮಾಡ್ತಾರೆ. ಹೇಗೆ ವೇಸ್ಟ್ ಮಾಡ್ತಾರೆ ಡೇ ಟೈಮನ್ನು ಮತ್ತು ಹೇಗೆ ನಾವು ಡೇ ಟೈಮನ್ನು ಬಳಸ್ಕೊಬೇಕು, ನೈಟ್ ಟೈಮಲ್ಲಿ ನಾವು ಏನೆಲ್ಲ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ದಿನ ಹೊಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಂತ ಅಂದರೆ ಫ್ರೆಂಡ್ಸ್, ಮನೇಲಿ ಟೈಲರಿಂಗ್ ಮಾಡ್ತಾಯಿರಲಿ, ಶಾಪಲ್ಲಿ ಟೈಲರಿಂಗ್ ಮಾಡ್ತಾಯಿರಲಿ, ಶಾಪಲ್ಲಿ ಟೈಲರಿಂಗ್ ಮಾಡೋರಿಗಿಂತ ಮನೇಲಿ ಟೈಲರಿಂಗ್ ಮಾಡೋರಿಗೆ ತುಂಬ ಒತ್ತಡ ಇರುತ್ತೆ. ಶಾಪಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದಾರೆ ಅಂದರೆ ಸೀಸನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ ತುಂಬ ಡೇ ಟೈಮಲ್ಲಿ ಬರ್ತಾ ಇರ್ತಾರೆ. ಬಟ್ಟೆ ಕೊಡೋದಕ್ಕೆ ಅಂತ ಹೇಳಿ ಕಸ್ಟಮರ್ ಬಂದಾಗ ನಾವು ಈಸ್ಕೊಳ್ಳದೆ ನಮ್ಮ ಕೆಲಸನೇ ಮಾಡ್ತಾಯಿದ್ರೆ, ನಾವು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವರು ಮತ್ತೆ ನಮ್ಮ ಶಾಪ್ ಕಡೆ ಬರೋದಿಲ್ಲ. ಶಾಪಲ್ಲಿ ಟೈಲರಿಂಗ್ ಮಾಡೋರಿಗೆ ಬರೀ ಕಸ್ಟಮರ್ ಅಷ್ಟೇ ಬರ್ತಾರೆ. ಆದರೆ ಮನೇಲಿ ಟೈಲರಿಂಗ್ ಮಾಡೋರಿಗೆ ಕಸ್ಟಮರ್ ಜೊತೆಗೆ ನೆಂಟರು, ಅಕ್ಕಪಕ್ಕದ ಮನೆಯವರು ಈ ರೀತಿ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ಆಗ ನಾವು ಯಾವ ರೀತಿ ಟೈಮನ್ನು ಯೂಸ್ ಮಾಡ್ಕೊಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನಾನು ಶಾಪಲ್ಲಿ ಇರೋರಿಗೆ ಹೇಳ್ತೀನಿ. ಶಾಪಲ್ಲಿ ಕೆಲಸ ಮಾಡೋರು ಏನು ಮಾಡಬೇಕು ಅಂದರೆ ದಿನವಿಡೀ ಶಾಪಲ್ಲಿ ಸ್ಟಿಚ್ ಮಾಡೋದನ್ನು ಇಟ್ಕೊಬೇಕು. ನಾವು ಮನೆಗೆ ಬಂದ ನಂತರ ಸ್ವಲ್ಪ ನಮ್ಮ ಮನೆಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕಟಿಂಗು ಮಾಡೋದಕ್ಕೆ ತಂದಿರಬೇಕು. ಹಾಗೆ ಹುಕ್ಸು ರಿಂಗ್ಸು ಮಾಡೋದಕ್ಕೆ ತಂದಿರಬೇಕು. ಈ ರೀತಿ ನಾಳೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಆದರೆ ಮನೇಲಿ ಟೈಲರಿಂಗ್ ಮಾಡೋರು ಹೇಗಂದರೆ ಇಡೀ ದಿನ ಅಕ್ಕಪಕ್ಕದ ಮನೆಯವ್ರು ಬಂದರು, ಅವ್ರು ಬಂದರು, ಇವ್ರು ಬಂದರು ಅಂತ ಹೇಳಿ ಸ್ಟಿಚ್ ಮಾಡೋದಿಲ್ಲ. ನೈಟು ಟೈಮಲ್ಲಿ ಈಗ ತಕ್ಷಣ ಯಾರಾದರೂ ಬಟ್ಟೆ ಕೊಡಿ ಅಂದಾಗ ನೈಟು ತುಂಬ ರಾತ್ರಿ 2 ಗಂಟೆ ರಾತ್ರಿವರೆಗೂ ಹೊಲಿಯೋದು, 12 ಗಂಟೆ ರಾತ್ರಿವರೆಗೂ ಹೊಲಿಯೋದು ಮಾಡ್ತಾ ಇರ್ತಾರೆ. ಮತ್ತು ಈಗ ನೋಡಿ, ನಮಗೆ ಯಾವ ಬಟ್ಟೆ ನಮಗೆ ಬರುತ್ತೆ ಪ್ರತಿದಿನ ಕಸ್ಟಮರ್ ಕೊಡ್ತಾರೆ, ಅದಕ್ಕೆ ನಾವು ಫಸ್ಟು ಲೈನಿಂಗು ಫಾಲನ್ನು ತರಿಸಿ ಇಟ್ಕೊಬಿಡಬೇಕು. ಯಾಕಂದರೆ ಯಾವ ಟೈಮ್ಗೆ ಕಸ್ಟಮರು ಅರ್ಜೆಂಟ್ ಮಾಡ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಎಷ್ಟೊತ್ತಿಗೆ ಬೇಕಾದರೂ ಬಟ್ಟೆ ಕೊಡಿ ಅಂತ ಅರ್ಜೆಂಟ್ ಮಾಡ್ಬೋದು. ಆ ಟೈಮಲ್ಲಿ ನಾವು ನೈಟೆಲ್ಲ ತುಂಬ ಹೊತ್ತು ತನಕ ಹೊಲಿಯೋದು ತುಂಬಾ ಒಳ್ಳೆಯದಲ್ಲ. ಯಾಕಂದರೆ ಇದು ನಾನು ಅನುಭವಿಸಿದ್ದೀನಿ. ನಾನು ಏನು ಮಾಡ್ತಿದ್ದೆ ಅಂದರೆ ಫಸ್ಟಿಗೆ ನಾನು ಸಹಿತ ನೆಗ್ಲೆಕ್ಟ್ ಇದ್ದೆ. ಅಂದರೆ ಕೊಟ್ಟರೆ ಆಯಿತು ಬಿಡು, ಇನ್ನೂ 1 ವಾರ ಇದೆಯಲ್ಲ, ಇನ್ನೂ 4 ದಿವಸ ಇದೆಯಲ್ಲ, ಇನ್ನೂ 5 ದಿವಸ ಇದೆಯಲ್ಲ ಅಂದ್ಬಿಟ್ಟು ನಾನು ಕಸ್ಟಮರ್ ಬಟ್ಟೆ ಹೇಗೆ ಕೊಟ್ಟು ಹೋಗಿರ್ತಿದ್ರೋ ಅವರು ಮತ್ತೆ ಬೇಕು ಅಂತ ಕೇಳೋವರೆಗೂ ನಾನು ಆ ಕವರಿಂದ ಬಟ್ಟೆನ ಹೊರಗೆ ತೆಗಿತಾನೆ ಇರಲಿಲ್ಲ. ಆಗ ತುಂಬ ಸಮಸ್ಯೆ ಆಗ್ತಿತ್ತು. ಏನಂದರೆ ದಾರ ಇರ್ತಿರಲಿಲ್ಲ, ಲೈನಿಂಗ್ ಇರ್ತಿರಲಿಲ್ಲ, ಫಾಲ್ ಇರ್ತಿರಲಿಲ್ಲ. ಆಗ ಫಾಲ್ ಒಂದು ಅಂಗಡಿಗೆ, ದಾರ ಒಂದು ಅಂಗಡಿಗೆ, ಲೈನಿಂಗ್ ಒಂದು ಅಂಗಡಿಗೆ ಅಂತ ನನ್ನ ತುಂಬ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಿದ್ದೆ. ಆದರೆ ತುಂಬ ವರ್ಷ ನಾನು ಇದೇ ರೀತಿ ಟೈಮ್ ವೇಸ್ಟ್ ಮಾಡಿಕೊಂಡು ಬಟ್ಟೆ ಹೊಲಿಯೋ ಕೆಲಸದಲ್ಲಿ ಅಂದರೆ ಟೈಲರಿಂಗ್ ಕೆಲಸದಲ್ಲಿ ತುಂಬಾ ಹಿಂದುಳಿದಿದ್ದೆ. ನಂಗೆ ತುಂಬ ಜನ ಕಸ್ಟಮರ್ ಬಂದು ಬೈತಿದ್ರು. ಅಂದರೆ 1 ವಾರ ಕೊಟ್ಟೋಗಾಯಿತು, ಇನ್ನೊಂದು ವಾರ ಬಿಟ್ಟು ಬಂದಾಗ ನಾನು ಇನ್ನೂ ಕವರಿಂದನೇ ಹೊರಗೆ ತೆಗೆದು ಏನು ಅಂತಲೂ ಸಹಿತ ಲೈನಿಂಗು ಫಾಲು ತರಿಸ್ಕೊಳ್ಳೋದು, ಹೇಗೆ ಅವ್ರ ಬಟ್ಟೆ ಸ್ಟಿಚ್ ಮಾಡೋದು ಅನ್ನೋದು ಐಡಿಯಾನೂ ಸಹಿತ ಮಾಡ್ತಿರ್ಲಿಲ್ಲ. ಈಗ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವ್ರ ಬಟ್ಟೆ ಹೊಲಿಬೇಕು ಅಂತ ಆಗ ಕವರಿಂದ ತೆಗೆದ್ರೆ ಅದಕ್ಕೆ ಲೈನಿಂಗು, ದಾರ ಮತ್ತು ಅವ್ರು ಯಾವ ಪ್ಯಾಟರ್ನ್ ಹೊಲಿಯೋಕ್ಕೆ ಹೇಳಿ ಎಲ್ಲ ಮರ್ತೋಗಿರುತ್ತೆ. ಅದೇ ನೀವು ಕೊಟ್ಟಿದ್ದ ದಿವಸನೇ, ಅವರು ಬಟ್ಟೆಗಳು ಕೊಟ್ಟಿರೋ ದಿವಸನೇ ನೀವೊಂದು ಐಡಿಯಾ ಮಾಡಿ ಇದೇ ರೀತಿ ಸ್ಟಿಚ್ ಮಾಡಬೇಕು, ಹೀಗೆ ಸ್ಟಿಚ್ ಮಾಡಬೇಕು ಅಂತೇಳಿ ಒಂದು ನೋಡಿಕೊಂಡ್ರೆ ನೀವು ಆರಾಮಾಗಿ ಬಟ್ಟೆಗಳನ್ನು ಬೇಗ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಸಂಜೆ 6 ಗಂಟೆ ಅಥವಾ 6:30, ಲಾಸ್ಟ್ ಅಂದರೆ 7 ಗಂಟೆವರೆಗೂ ಸ್ಟಿಚ್ ಮಾಡ್ತೀನಿ. ಅದರ ನೆಕ್ಸ್ಟು ನಾನು ಏನು ಕೆಲಸ ಮಾಡ್ತೀನಿ ಅಂದರೆ ನಾಳೆ ನಾನು ಯಾರ್ಯಾರು ಬಟ್ಟೆ ಕೊಡಬೇಕೋ ಅದು ರೆಡಿಯಾಗಿರೋದನ್ನೆಲ್ಲ ಒಂದು ಕವರಿಗೆ ಹಾಕಿಬಿಟ್ಟು ನೀಟಾಗಿ ಜೋಡಿಸ್ತೀನಿ. ಆಗ ನಾವು ಯಾವ್ಯಾವ ಟೈಮಿಗೆ ಬಟ್ಟೆಗಳನ್ನು ಕೊಡೋಕೆ ಹೇಳಿದಾರೋ ಆ ಟೈಮಿಗೆ ಕೊಡ್ತೀವಿ. ನೋಡಿ, ನಾಳೆ ಹುಕ್ಸು ರಿಂಗ್ಸು ಮಾಡುವ ಬ್ಲೌಸ್ಗಳನ್ನು ಸಹಿತ ನಾನು ಎತ್ತಿಡ್ತಾಯಿದ್ದೀನಿ ಒಂದು ಕಡೆ. ಹುಕ್ಸು ರಿಂಗ್ಸ್ ಎಲ್ಲ ಆಗಿರೋ ಬ್ಲೌಸನ್ನು ಐರನ್ ಮಾಡಿ ಕವರ್ಗಳಿಗೆ ಹಾಕಿ ಇಡ್ತೀನಿ. ಯಾಕಂದರೆ ಡೇ ಟೈಮಲ್ಲಿ ನಾವು ಕೆಲಸ ಮಾಡೋ ಟೈಮಲ್ಲಿ ಕಸ್ಟಮರ್ ಬರ್ತಾರೆ ಅಂತ ಅಂದ್ಕೊಳ್ಳಿ, ನೀವು ತುಂಬಾ ಅರ್ಜೆಂಟ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತೀರಾ. ಕಸ್ಟಮರ್ ಬಂದುಬಿಟ್ಟು ಅವ್ರು ಬಟ್ಟೆ ಕೇಳ್ತಾರೆ. ಆಗ ನೀವು ಮಾಡೋ ಕೆಲಸಗಳನ್ನು ಬಿಟ್ಬಿಟ್ಟು ಅವರ ಅಳತೆ ಬ್ಲೌಸ್ ಎಲ್ಲಿ, ಅವರು ಹೊಲಿದಿರೋ ಬ್ಲೌಸ್ ಎಲ್ಲಿ, ಅವ್ರ ಸೀರೆ ಎಲ್ಲಿ ಅಂತೇಳಿ ಹುಡುಕ್ಬಿಟ್ಟು ಆಗ ನೀವು ಕವರಿಗೆ ಹಾಕಿ ಗಡಿಬಿಡಿಯಿಂದ ಕೊಡ್ತೀರಾ. ಆ ರೀತಿ ನಾನು ಮಾಡಿಬಿಟ್ಟು ಅವ್ರ ಅಳತೆ ಬ್ಲೌಸ್ಗಳೆಲ್ಲ ನನ್ನ ಹತ್ರನೇ ಉಳಿದು ತುಂಬ ಅಳತೆ ಬ್ಲೌಸ್ಗಳು ನನ್ನ ಹತ್ರನೇ ಉಳಿತಿತ್ತು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಡೀ ದಿನ ಸ್ಟಿಚಿಂಗ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸಂಜೆ 7 ಗಂಟೆ ನಂತರ ಅವರ ಅಳತೆ ಬ್ಲೌಸು, ಹೊಲಿದಿರೋ ಬ್ಲೌಸನ್ನ ಒಂದು ಕವರಿಗೆ ಹಾಕಿ ಸೆಟ್ ಮಾಡಿ ಇಟ್ಟಿರ್ತೀನಿ. ಮರುದಿವಸ ನಾನು ಡೇ ಟೈಮಲ್ಲಿ ಫುಲ್ ಎಷ್ಟೇ ಬ್ಯುಸಿಯಲ್ಲಿ ನಾನು ಸ್ಟಿಚ್ ಮಾಡ್ತಾ ಇರಲಿ, ಅವ್ರು ಬಂದ ತಕ್ಷಣ ಆ ಕವರನ್ನು ಎತ್ಬಿಟ್ಟು ಕೊಡ್ತೀನಿ. ಮತ್ತು ಒಂದು ಟಿಪ್ಸ್ ಫಾಲೋ ಮಾಡಿ, ನೀವು ಅವರ ಬಟ್ಟೆಗಳನ್ನು ರೆಡಿ ಮಾಡಿ ಕವರಿಗೆ ಹಾಕೋ ಟೈಮಲ್ಲಿ ಬಿಲ್ ಸಮೇತನೂ ಬರೆದ್ಬಿಟ್ಟು ಒಂದು ಚೀಟಿಯಲ್ಲಿ ಹಾಕಿ. ನೀವು ಚೀಟಿಗಾಗಿ ಬೇರೆ ಕಡೆ ಹೋಗೋದು ಬೇಡ. ನೀವು ಫಾಲ್ ಹಚ್ಚಿರ್ತೀರಲ್ಲ, ಅದೇ ಫಾಲ್ ಹಾಳೆನೇ ನೀವು ಹರಿದ್ಬಿಟ್ಟು ಇಟ್ಕೊಂಡ್ರೆ ಅದನ್ನೇ ನೀವು ಎಲ್ಲ
ಲೆಕ್ಕ ಚೀಟಿಗಳಾಗಿ ಬಳಸ್ಕೋಬೋದು. ನೋಡಿ, ನಾವು ಸಹಿತ ಈ ರೀತಿ ಮೆಥಡನ್ನು ಫಾಲೋ ಮಾಡ್ತೀವಿ. ಅಂದರೆ ಫಾಲು ದಿನ ಹಚ್ಚೋದಕ್ಕೆ ಸೀರೆಗಳಿದ್ದೇ ಇರುತ್ತೆ, ಅದರ ಹಾಳೆನ ವೇಸ್ಟ್ ಮಾಡಬಾರ್ದು, ಅದನ್ನು ಬಳಸ್ಕೋಬೇಕು. ಈ ಟಿಪ್ಸನ್ನು ನನಗೆ ಯಾಸ್ಮಿನ್ ಹೇಳ್ಕೊಟ್ಟಿದ್ದು. ಯಾಸ್ಮಿನ್ ನಮ್ಮ ಅಂಗಡಿ ಬಂದು ಸೇರಿದಾಗ ಈ ರೀತಿ ಫಾಲ್ ಹಾಳೆನ 4 ಭಾಗವಾಗಿ ಹರಿದು ಇಡ್ತಾ ಇದ್ಲು. ನಂಗೆ ಕಸ್ಟಮರ್ ಬಂದು ಅಳತೆ ಬರ್ಕೊಡ್ರಿದೆ, ತುಂಬ ಈಸಿಯಾಗಿ ನಾನು ತೊಗೊಂಡು ಅಳತೆ ಬರೀತಿದ್ದೆ. ಹಾಗೆ ಕಸ್ಟಮರ್ ಕವರಿಗೆ ನಾವು ಎಷ್ಟು ಲೆಕ್ಕ ಆಯಿತು ಅಂತ ಹೇಳಿಬಿಟ್ಟು ಬರೆದ್ಬಿಟ್ಟು ಆ ಕವರಿಗೆ ಹಾಕಿದ್ರು ಅವ್ರು ಬಂದಾಗ ಕವರ್ ಕೊಟ್ಬಿಟ್ಟು ಅದರಲ್ಲಿರೋ ಲೆಕ್ಕ ಚೀಟಿನ ನಾವು ತೋರಿಸಿ ಹೇಳ್ಬೋದು. ಆದರೆ ನಾವು ಏನೋ ಬಟ್ಟೆ ಹೊಲಿತಾ ಇರೋ ಟೆನ್ಷನಲ್ಲಿರ್ತೀವಿ, ಕಸ್ಟಮರ್ ಬಂದರು, ಮನೇಲಿ ಇನ್ಯಾರೋ ನೆಂಟರಿದ್ರು, ಇನ್ನೇನೋ ಆಗಿತ್ತು ಅಂದಾಗ ನಾವು ಹೊಲಿದಿರೋ ಬಟ್ಟೆಗೆ ಕಡಿಮೆ ದುಡ್ಡನ್ನು ತಗೊಳ್ಳೋ ಅಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವು ಬಟ್ಟೆಗಳನ್ನೆಲ್ಲ ಹೊಲಿದು ರೆಡಿ ಮಾಡಿ ಕವರಿಗೆ ಹಾಕೋ ಅಷ್ಟರಲ್ಲಿ ನೀವು ಲೆಕ್ಕಗಳನ್ನು ಮಾಡಿಬಿಟ್ಟು ಚೀಟಿನೂ ಸಹಿತ ಆ ಕವರಿಗೆ ಹಾಕಿಟ್ರೆ ನಿಮಗೆ ಕಸ್ಟಮರ್ ಬಂದ ಟೈಮಲ್ಲಿ ಹರಿಬರಿ ಆಗಲ್ಲ, ಆರಾಮಾಗಿ ಬಟ್ಟೆಗಳನ್ನು ಕೊಡ್ಬೋದು. ಹಾಗೆ ಡೇ ಟೈಮನ್ನು ನೀವು ವೇಸ್ಟ್ ಮಾಡದೇ ಇರೋ ಹಾಗೆ ಕೆಲಸ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಸಂಜೆ 7 ಗಂಟೆ ಮೇಲೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂದರೆ ಐರನ್ ಮಾಡ್ತೀನಿ, ಹುಕ್ಸು ರಿಂಗ್ಸು ಇದ್ದರೆ ಮಾಡ್ಕೊಳ್ತೀನಿ. ಹಾಗೆ ನಾಳಿನ ಎಲ್ಲ ಬಟ್ಟೆಗಳನ್ನು ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ. ಅದು ಬಿಟ್ಟರೆ ಜಾಸ್ತಿ ಬಟ್ಟೆಗಳನ್ನು ಸ್ಟಿಚ್ ಮಾಡಲ್ಲ. ಮತ್ತು ಹಾಗೆ ಏನಾದರೂ ಅಡುಗೆ ಇದ್ದರೆ ಸಂಜೆ ಟೈಮಲ್ಲಿ ಮಾಡ್ಕೊಳ್ತೀನಿ. ನಾವು ಡೇ ಟೈಮಿಗೆ ಕೆಲಸಗಳನ್ನು ಜಾಸ್ತಿ ಇಟ್ಕೊಂಡಾಗ ನಮಗೆ ಮಧ್ಯಾಹ್ನ 1ರಿಂದ 2 ಗಂಟೆ ತನಕ ಅದೇ ಕೆಲಸ ಆಗೋಗುತ್ತೆ. ಮನೇಲಿ ಸ್ಟಿಚ್ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಅಂಗಡಿಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಅವರು ಒಂದು 10ರಿಂದ 11 ಗಂಟೆಗೆ ಅಂಗಡಿಗೆ ಹೋಗಿಬಿಡ್ತಾರೆ. ಆದರೆ ನಾವು ಮನೇಲಿರೋರು ಕೊಟ್ಟರೆ ಆಯಿತು, ಹೊಲಿದ್ರೆ ಆಯಿತು, ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಕಸ್ಟಮರ್ ಬಂದಾಗ ತುಂಬಾ ಕಿರಿಕಿರಿ ಆಗುತ್ತೆ. ನಾನು ಸಹಿತ ಎಷ್ಟೋ ಸಲ ಇದೇ ರೀತಿ ನೆಗ್ಲೆಕ್ಟ್ ಮಾಡಿ ನಾವು ಊಟಕ್ಕೆ ಕೂತಾಗಿರ್ಬೋದು ಅಥವಾ ಇನ್ನೇನೋ ಕೆಲಸ ಮಾಡ್ತಿರುವಾಗಾಗಿರ್ಬೋದು, ಕಸ್ಟಮರ್ ಬಂದು ಬ್ಲೌಸ್ ಬೇಕೇ ಬೇಕು ಅಂದಾಗ ನಾನು ಊಟನೇ ಬಿಟ್ಬಿಟ್ಟು ಎಷ್ಟೋ ಸರಿ ಐರನ್ ಮಾಡಿ ಹುಕ್ಸು ರಿಂಗ್ಸೂ ಮಾಡದೇ ಇದ್ದೆ ಮಾಡಿ ರೆಡಿ ಮಾಡಿ ಕೊಡಬೇಕಾದಂಥ ಸನ್ನಿವೇಶ ಬರುತ್ತೆ. ಹಾಗಾಗಿ ನಾನು ಸಂಜೆ ಟೈಮನ್ನು ಕಸ್ಟಮರ್ ಯಾರ್ದೆಲ್ಲ ಬ್ಲೌಸ್ ಕಟ್ಟಿಂಗ್ ಇದೆ, ಹಾಗೆ ಐರನ್ ಇದೆ, ಈ ರೆಡಿ ನಾನು ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಡೋದು ಎಲ್ಲದೂ ಅಂದರೆ ತುಂಬ ಸ್ಟ್ಯಾಂಡ್ ಅಂದರೆ ನೀಟಾಗಿ ಜೋಡಿಸಿ ಇಡೋದಷ್ಟೇ. ಯಾರು ಬಟ್ಟೆ ಕೊಡಬೇಕು, ಯಾರ್ಯಾರು ಬಟ್ಟೆ ಯಾವ್ಯಾವ ಡೇಟಿಗೆ ಕೊಡಬೇಕು ಅಂತ ನೀಟಾಗಿ ನೋಡಿಕೊಂಡು ಮುಗಿಸ್ಕೊಳ್ತೀನಿ. ಡೇ ಟೈಮಲ್ಲಿ ಅಷ್ಟೊಂದು ಹರಿಬರಿ ಆಗಲ್ಲ. ಯಾಕಂದರೆ ಒಂದೊಂದು ಸಲ ಕಸ್ಟಮರು 3-4 ಜನ ಕಸ್ಟಮರು ಒಟ್ಟೊಟ್ಟಿಗೆ ಬಂದಾಗ ನಮಗೆ ತುಂಬಾ ಹರಿಬರಿ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಂಜೆ ಟೈಮಲ್ಲಿ ಸ್ಟಿಚಿಂಗನ್ನು ಮಾಡೋದಕ್ಕೆ ಇಟ್ಕೊಳ್ದೇನೆ ಆರಾಮಾಗಿ ಈ ಕೆಲಸಗಳನ್ನು ಮಾಡಿಕೊಂಡು ಡೇ ಟೈಮಲ್ಲಿ ನೀವು ಒಂದು 5ರಿಂದ 6 ಬ್ಲೌಸು ಮ್ಯಾಕ್ಸಿಮಮ್ ಹೊಲಿಬೋದು. ಮತ್ತು ತುಂಬ ಜನ ಡೇ ಟೈಮಲ್ಲಿ ಹಾಗೆ ಹೀಗೆ ಹರಟೆ ಹೊಡ್ಕೊಂಡು ಅದು ಇದು ಮಾಡಿಕೊಂಡು ಡೇ ಟೈಮಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಲೈನಿಂಗ್ ತಂದ್ಕೊಂಡು ದಾರ ತಂದ್ಕೊಂಡು ನಾನು ಇವಾಗ ಊಟ ಮಾಡಿ ಕೂತ್ಕೊಳ್ತೀನಿ, ರಾತ್ರಿ 2 ಗಂಟೆ 3 ಗಂಟೆ ತನಕ ಹೊಲಿತೀನಿ ಅಂದರೆ ಇದರಿಂದ ಮನೆಯವ್ರಿಗೆಲ್ಲರಿಗೂ ಆರೋಗ್ಯ ಸಮಸ್ಯೆ ಬರುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ. ಹಾಗೆ ತುಂಬ ಪ್ರಾಬ್ಲಮ್ಸ್ಗಳು ನಾವು ಈ ರೀತಿ ನೈಟ್ ಟೈಮಲ್ಲಿ ಬಟ್ಟೆ ಹೊಲಿಯೋದ್ರಿಂದ ಅನುಭವಿಸ್ತೀವಿ. ನೈಟ್ ಟೈಮಲ್ಲಿ ಯಾರಾದರೂ ಬಟ್ಟೆನ ತುಂಬ ರಾತ್ರಿ ತನಕ ಸ್ಟಿಚ್ ಮಾಡ್ತಿದ್ರಂದರೆ ಅವರಿಗೆ ಆ ಕೆಲಸ ಮಾಡಿರೋ ದುಡ್ಡಂತೂ ಅವರಿಗೆ ಉಪಯೋಗ ಅಂತೂ ಆಗಲ್ಲ. ಬರೀ ಹಾಸ್ಪಿಟ್ಲಿಗೆ ಹಾಕೋದಾಗಲಿ ಇನ್ಯಾವುದಕ್ಕೋ ಬೇಡದೇ ಇರೋ ಖರ್ಚಿಗೆ ಹೋಗೋದು ಮಾತ್ರ ಗ್ಯಾರಂಟಿ. ಯಾಕಂದರೆ ನನಗದು ಅನುಭವ ಆಗಿದೆ. ನೀವು ಸಹಿತ ನೋಡಿ, ಒಂದು ವಾರ ಬೇಡ 2-3 ದಿವಸ ನೀವು ನೈಟ್ ಟೈಮಲ್ಲಿ ಹೊಲಿದಿರೋ ದುಡ್ಡು ನಿಮಗೆ ಕಸ್ಟಮರ್ ಕೊಟ್ಟು ಬಂದಿರುತ್ತಲ್ಲ, ಆ ದುಡ್ಡು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಒಂದ್ಸಲಿ ನೀವು ಅದನ್ನು ಯೋಚನೆ ಮಾಡಿ. ಯಾವತ್ತೂ ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗಿರೋದಿಲ್ಲ. ಹಾಗಾಗಿ ನಾನು ಹೇಳ್ತಿರೋದೇನೆಂದರೆ ಸಂಜೆ 7 ಗಂಟೆ ಮೇಲೆ ಬಟ್ಟೆನ ಜಾಸ್ತಿ ಹೊಲಿಯೋದಕ್ಕೆ ಹೋಗಬೇಡಿ. ಆದಷ್ಟು ಈ ರೀತಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಆರಾಮಾಗಿ ಬೆಳಗ್ಗೆ 10 ಗಂಟೆಯಿಂದ ಸ್ಟಿಚ್ ಮಾಡಿ ಎಷ್ಟು ಬೇಗ ಬಟ್ಟೆಗಳು ಹೊಲಿದಾಗುತ್ತೆ ಅಂತ ನೋಡಿ. ನೀವು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ಅಥವಾ 2 ಗಂಟೆ ತನಕ ಆರಾಮಾಗಿ 3 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಮಕ್ಕಳೆಲ್ಲ ಶಾಲೆಗೆ ಹೋದ್ಮೇಲೆ ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ 2 ಬ್ಲೌಸ್ ಅಥವಾ 2.5-3 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಸಂಜೆ 7 ಗಂಟೆ ತನಕ ಟೈಮ್ ಇರುತ್ತೆ, ರೆಡಿ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಕಸ್ಟಮರ್ ಬಂದ್ರೂ ಡೇ ಟೈಮಲ್ಲೇ ಬರ್ತಾ ಇರ್ತಾರೆ. ಹಾಗಾಗಿ ನಿಮಗೆ ನಾಳೆ ಬರ್ತೀವಿ ಅಂತ ಯಾವುದಾದ್ರೂ ಕಸ್ಟಮರ್ ಹೇಳಿದರೆ, ಸಂಜೆ ಬರ್ತೀವಿ ಅಂತ ಯಾವುದಾದ್ರೂ ಕಸ್ಟಮರ್ ಹೇಳಿದರೆ, ಫಸ್ಟು ನೀವು ಆ ಬಟ್ಟೆಗಳನ್ನು ರೆಡಿ ಮಾಡಿಬಿಟ್ಟು ನೀವು ಅಮೌಂಟನ್ನು ಬರೆದು ಇಟ್ಕೊಂಡು ನೀವು ಸ್ಟಿಚ್ ಮಾಡೋಕೆ ಕೂತ್ಕೊಳ್ಳಿ. ನೀವೇನೋ ಒಂದು ಅರ್ಜೆಂಟ್ ಬ್ಲೌಸು ಸ್ಟಿಚ್ ಮಾಡ್ತಾ ಇರ್ತೀರ, ಬಟ್ಟೆ ಕೊಡೋ ಕಸ್ಟಮರ್ ಅಥವಾ ಇಸ್ಕೊಳ್ಳೋ ಕಸ್ಟಮರ್ ಬಂದರು ಅಂದರೆ ಅಲ್ಲೂ ಟೈಮ್ ವೇಸ್ಟ್ ಆಗುತ್ತೆ. ಕೊಡೋ ಕಸ್ಟಮರ್ ಬಂದರು ಅಂದರೆ ನೀವು ಟೈಲರಿಂಗ್ ಮಾಡ್ತಾನೆ ಇಸ್ಕೋಬೋದು. ಕೆಲವು ಸರಿ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಂದರೆ ಎದ್ದೇಳಬೇಕಾಗತ್ತೆ. ಅದು ಬಿಟ್ಟರೆ
ಬಿಟ್ಟರೆ ನೀವೇನಾದರೂ ಬಟ್ಟೆ ಕೊಡೋವಂಥ ಕಸ್ಟಮರ್ ಬಂದರೆ ನೀವು ಹಿಂದಿನ ದಿವಸನೇ ಅದನ್ನು ರೆಡಿ ಮಾಡಿ ಇಟ್ಟಿದ್ರಿ ಅಂದರೆ ಬೆಳಗ್ಗೆ ನೀವು ಕೆಲಸ ಮಾಡೋ ಟೈಮಲ್ಲಿ ಯಾವುದೇ ಕಸ್ಟಮರ್ ಬಂದರೂ ನೀಟಾಗಿ ಎತ್ತಿ ಕೊಡ್ಬೋದು. ನಾನು ಆ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನಿಜವಾಗೂ ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂದರೆ ಹೆಣ್ಮಕ್ಳು ಬಂದರೆ 5 ನಿಮಿಷ ಮಾತಾಡಿಕೊಂಡು ತೊಗೊಂಡೋಗ್ತಾರೆ, 5 ನಿಮಿಷ ಕೂತು. ಅದೇ ಗಂಡಸರನ್ನ ಕಳಿಸಿದ್ರೆ ಅವರು ಮನೆ ಹಸ್ಬೆಂಡು ಅವ್ರನ್ನೆಲ್ಲ ಕಳಿಸಿದ್ರು ಅಂದರೆ ಅವರು ಒಂದು 5 ನಿಮಿಷನೂ ನಿಲ್ಲೋದಿಲ್ಲ. ಹಾಗಾಗಿ ನಾವು ಫಸ್ಟಿಗೆ ಈ ರೀತಿಯೆಲ್ಲ ರೆಡಿ ಮಾಡಿಕೊಂಡು ಬಟ್ಟೆಗಳನ್ನು ಇಟ್ಕೊಂಡ್ರೆ ನೀಟಾಗಿ ನಮಗೆ ಲೆಕ್ಕನ ಹೇಳೋಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, 5 ಸೀರೆ ಒಬ್ಬರು ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನೀವು 4 ಬ್ಲೌಸನ್ನು ಹೊಲ್ದಿದ್ದೀರಾ, ಇನ್ನೊಂದು ಹೊಲ್ದಿಲ್ಲ, ಒಂದು ಹುಕ್ಸ್ ಹಚ್ಚಿದ್ದೀರಾ, ಒಂದು ಐರನ್ ಮಾಡಿಲ್ಲ, ಇನ್ನೊಂದು ಫಾಲ್ ಹಚ್ಚಿಲ್ಲ ಅಂತ ಅಂದರೆ ನಿಮಗೆ ಕಸ್ಟಮರ್ ಬಂದಾಗ ಕರೆಕ್ಟಾಗಿ ಎಲ್ಲ ಬ್ಲೌಸಿನ ಲೆಕ್ಕಾಚಾರವನ್ನು ಮಾಡಿ ದುಡ್ಡು ಕೊಟ್ಟು ಹೋಗಲ್ಲ. ಇನ್ನೂ ಬಾಕಿ ಇದೆಯಲ್ಲ ಒಂದು ಬ್ಲೌಸು ಅಂತ ಅರ್ಧ ದುಡ್ಡು ಕೊಟ್ಟು ಹೋಗ್ತಾರೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನೀವು ಒಬ್ಬ ಕಸ್ಟಮರ್ ಬಟ್ಟೆನ ಮುಟ್ಟಿದ್ರಿ ಅಂದರೆ ಪೂರ್ತಿ ಅವರ ಬಟ್ಟೆನ ಸ್ಟಿಚ್ ಮಾಡಿಬಿಟ್ಟು ನೀಟಾಗಿ ಜೋಡಿಸಿಟ್ಬಿಟ್ಟು ನೆಕ್ಸ್ಟ್ ಕಸ್ಟಮರ್ ಬಟ್ಟೆನ ಹೊಲಿಯೋದಕ್ಕೆ ತಗೊಳ್ಳಿ. ಯಾಕಂದರೆ ಒಂದು ಕಸ್ಟಮರ್ ಬಟ್ಟೆನ ನೀವು ಹಿಡಿದ್ರಿ ಅಂದರೆ ನೀಟಾಗಿ ಅವರ ಬಟ್ಟೆಗಳನ್ನು ಫಿನಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಬಟ್ಟೆಗಳನ್ನು ತಗೊಂಡಾಗ ನೀವು ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಾ. ಹಾಗೆ ನೀಟಾಗಿ ಒಂದು ಟೈಲರಿಂಗ್ ಕೆಲಸದಲ್ಲಿ ನೀವು ಮೇಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಆದಷ್ಟು ರಾತ್ರಿ ಟೈಮು ಹೊಲಿಯೋದನ್ನು ಕಡಿಮೆ ಮಾಡಿ ಡೇ ಟೈಮನ್ನು ಬಳಸ್ಕೊಳ್ಳಿ, ಉಪಯೋಗಿಸ್ಕೊಂಡು ನೀಟಾಗಿ ಕೆಲಸ ಮಾಡಿ ಕೆಲಸದಲ್ಲಿ ಹೆಚ್ಚೆಚ್ಚು ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.